ಕರೆ ಹುಲಿ ಯಾರು? ಇಲ್ಲಿ ಬಂದಾರಲ್ಲ ಇಷ್ಟೊಕ್ಕೂ ಹುಲಿಗಳು. ಎಲ್ಲ ಹುಲಿಗಳು ಮಾಡ್ರಿ ಒಂದ್ಸತಿ ಸೌಂಡು. ಹಾ, ಮತ್ತೆ ನಿನ್ ಮಾವನ ಬಿಗ್ ಬಾಸ್ ಮನೇಲೆ ಬಿಟ್ಬಿಟ್ಟು ಬಂದಿದ್ಯಾ? ಮಾವನ ಕಾಲ ಮುರಿದೈತಿ, ಆಪರೇಷನ್ ಮಾಡ್ಕೊ ಮನ್ಯಾಗ. ಅಲ್ಲ, ಮಾವ ಹೋಗ್ಲಿ ನಡೀತೈತಿ, ಅವ್ ಬಂಗಾರ ಕೊಡ್ಲಿಲ್ಲ, ಹಂಗಾಗಿ ಮಾವನ್ ದೂರ ಇಟ್ಟಿವಿ. ಕರೆ ದೋಸ್ತನ್ ಎಲ್ಲಿ ಬಿಟ್ಟು? ದೋಸ್ತ ಊರಿಗೆ ಹೋಗ್ಯಾನಕ್ಕ. ಊರಿಗೆ ಹೋಗಿದ ಎಲ್ಲ ಅಪ್ಡೇಟ್ ಇದೆ ನಮ್ಮ ಹನುಮಂತಗೆ. ಫೋನ್ ಹಚ್ಚಿದ. ಫೋನ್ ಹಚ್ಚಿಲ್ವಾ? ಓಕೆ, ಈಗ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಮುಂದೆ ಬಾ, ಹೇಳಿ ಎಲ್ಲರಿಗೂ. ನಿನ್ಗೋಸ್ಕರ ಇಷ್ಟೊತ್ತು ವೆಯ್ಟ್ ಮಾಡ್ತಿದ್ರಲ್ಲ ಹನುಮಂತು. ಹಾಂ, ಎಲ್ಲರಿಗೂ ಏನಾದರೂ ಹೇಳೋದಾದ್ರೆ, ಒಂದು ಲೈನ್ ಹಾಡೋದಾದ್ರೆ, ಅವರಿಗೋಸ್ಕರನೇ ಡೆಡಿಕೇಟ್ ಮಾಡೋದಾದ್ರೆ. ನಿಂಗೆ ಸಡನ್ನಾಗಿ ಕೇಳಿದ್ರೆ ಏನು ಹೇಳ್ಬೇಕು? ಹಾಂ, ಅವ್ರು ಯೋಚನೆ ಮಾಡಿ ಹಾಡಬೇಕಲ್ಲ. ಹಿಡನ್ ಟ್ಯಾಲೆಂಟ್ ಆ್ಯಕ್ಚುಲಿ ಹನುಮಂತುಗೆ. ನನಗೆ ಇಲ್ಲಿ ಕರೆಸಿದಂಥ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ತುಂಬೂರು ಧನ್ಯವಾದಗಳು ಸರ. ನಾವೆಲ್ಲೋ ಹಳ್ಳಿಯಾಗ ಇಟ್ಕೊಂಡು ಜಾನಪದ ಭಜನೆ ಪದ ಮಾಡ್ಕೋತಿದ್ದಾರೆ. ಇಂಥ ಸಣ್ಣ ಕಲಾವಿದರಿಗೆ ಕರೆದು ಇಂಥ ದೊಡ್ಡ ವೇದಿಕೆ ಕೊಟ್ಟರೆ ನಿಮ್ಗೆ ತುಂಬೂರು ಧನ್ಯವಾದಗಳು ಸರ. ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ಕಲಾವಿದ್ರ ಮ್ಯಾಗೂ ಹಂಗೆ ಇರಲಿ. ಬರಲಿ ನಮ್ಮ ಸಂಸದರು, ಶ್ರೀಯುತರು ನಮ್ಮ ಶ್ರೀ ಪ್ರಹ್ಲಾದ್ ಜೋಶಿ ಸರ್ಗೆ ಬರೀ ಜೋರಾದ ಚಪ್ಪಾಳೆ. ಇಂಥ ದೊಡ್ಡ ವೇದಿಕೆ ಎಲ್ಲ ಕಲಾವಿದರನ್ನು ಒಗ್ಗೂಡಿಸೋದು ಈ ವೇದಿಕೆಯಲ್ಲಿ ನಿಜವಾಗ್ಲೂ ಸಾಮಾನ್ಯವಾದ ಮಾತಲ್ಲ. ಪ್ರತಿ ವರ್ಷ ನಾವಿಲ್ಲಿ ಬಂದು ಪರ್ಫಾರ್ಮ್ ಮಾಡೋದೇ ಒಂದು ಖುಷಿ ನಮಗೆ. ಈಗ ಮತ್ತೊಂದು ಹಾಡು ಹೇಳ್ತೀವಿ. ಮುಂದಿನ ಹಾಡು ಹೇಳಕ್ ರೆಡಿ ಏನ್ರಿ?